ಬಿಟ್ಟೇನೋ ಮೂರನೇ ಗಾವದಗಳ ಸಪ್ಲೆ ಗಿಡಿತೀನಂದ. ಎದ್ದಾಳಾದ ಬಾರ್ದ ಎದ್ದದು ಬದುವಾದಾರ್ಯ 7 ಪಾಟಲೊನೆ ದಂಡಲ್ಲೋ ಒಬ್ಬ ನಡುದೇನಂದ. ನನ್ನಂತ ದೀರ್ಘಂತ ಕಳು ಬರುತ್ತಾನೆ ಇಳಿಸಲು ಬೇಕು ದಂಡಾಗನು ಗುರುವಂದಾನು. ಆಗಾನೆ ನೋಡಿನ ಬಾಮೈಲಿಂಗ್ ಕೇಳೋದ ಬಡುಗಾಗಿ ನನ್ನಾನೇ ನೋಡಯ್ಯ ಕೂದಾಲ ನೋಡಿನ ದಂಡೆಷ್ಟು ದಳುವೆಷ್ಟು ಮಂದೆಷ್ಟು ಮದ್ಬಾಲ. 80 ಕೋಟಿ ಸುತ್ತೇನೆ ಹಾಕೊಂಡು ಜಡಿಯಾನ ನಡೆದೇನೋ ಇರುವೇನೆ ತೂರಕ್ಕೆ ಸಂದೆ ಇಲ್ಲೋದಂಗೆ. ಅಂತಂಬ ತೋರದಿನಂತ ಕಳ್ಳ ಬರುತ್ತಾನಿಳಿಸೋ ದಂಡಂದಾನು. ಉಗ್ಗಾರೋ ನರಸಿಂಹನ ಕೇಳಾದೊಳಗಾಗಿ ಎದ್ದವನೇ ನರಸಿಂಹ ಉಗ್ರನೇ ಪ್ರತಾಪ. ತಾಲಿದು ಕರ್ಮದಿಂದ ಭೂಮಿ ತುಳಿದೈದಾನೆ ಭೂಲೋಕ ಬಂದೈತೆ. ಪರ್ವತ ಉಂಡಲ್ಲೋ ಕೈಯಲ್ಲಿಡುಕೊಂಡವನೇ ಕೇಳೋ ಗಿರಿಯಣ್ಣಲ್ಲಿ ಕಾಣೋದ್ಯಾವೂರಂದ. ತಿರುಗಣೇನೆ ಪಟ್ಟಣ ನರಸಿಂಹ ನೀನು ಕೇಳೋ ಸುಟ್ಟೆ ನನ್ನ ಅದು ನರುಗಳಿಗಾಗೋ. ಹೋಗ್ಬಿಟ್ ಬಾ. ಆಗ ಅಣ್ಣ ಪರ್ವತ ಉಂಡೆ ಕೈಯಲ್ಲಿ ಹಿಡ್ಕೊಂಡು ಬಿಟ್ಟೈನಿ ಅಂದ್ರೆ ಅಲ್ಲಿ ಕಾಣ ತಿರುಗಿ ಪಟ್ಟ ಹಿಂಗಲ್ಲ ಸುಟ್ಟು ಕರುಗಲ್ ಮಾಡ್ಬಿಡ್ತಾನೆ ಅಣ್ಣ ಅಂದ. ಆಗ ಕಾಟ ಹೇಳಿದ ನರಸಿಂಹ, ತಾಯಿ ಮುಂದೆ ಕರ ನ್ಯಾಗದಾಡ್ದಂಗೆ ನನ್ನ ಮುಂದೆ ನ್ಯಾಗದಾಡ್ಬೇಕು ಹೊರ್ತು ಬೇರೆ ಊರ್ ತಗ ಹೋದ್ರೆ ಕಿವಿ ಮೂಗು ಕೂಡ ಕೊಯ್ತಾರ ಕಣಪ್ಪ ಅಂತಂದು ಹೇಳಿದೆ ಕಾಟಗೆ. ಉಗ್ರ ನರಸಿಂಹಗೆ ಜೋರಾಗಿ ಹೋಗ್ಬಿಟ್ಟು ಹಾಗೆ ಮಾಡ್ಬಿಟ್ಟ ಬಂದ್ ಕುತ್ಕೊಂಡಲ್ಲ. ಯಾವ್ದು ಕಾಟ ಇನ್ ನಡೆದಂಗಾತು. ಆಗ ಸಿತ್ತ ಹಿಂಗ್ ಕೇಳಿದಂತೆ, ಇಲ್ಲಣ್ಣ ದಡ್ಡಕ್ಕೆ ಸಣ್ಣಕ್ಕೆ ಅವತ್ತ ಮಾಡ್ಬೇಕು, ಊಟಕ್ಕೆ ಹಾಕಬೇಕು, ಆಗ ಒಂದ್ ರಾತ್ರಿ 20 ಕಳಿಬೇಕು, ಬೆಳಗಿಲಿ ದಂಡು ದಾಳ ಕಟ್ಕೊಂಡು ಸೌಬೇರಿ ಹೊಡಿಸ್ಕೊಂಡು ಇಲ್ಲಿಂದ ನಾವು ಮುಂದಕ್ಕೆ ತಾಡ ಇರ್ಬೇಕು ಅಂತಂದು ಸಿತ್ತ ಹಠ ಸಾಯಿಸ್ಬಿಟ್ಟ ಕಾಟ ಇದ್ಮೇಲೆ. ಆಗ ಕಾಟ ಇನ್ನೇನ್ ಮಾಡ್ತಾನೆ, ಒಬ್ಬಂದು ಏನ್ ನಡೀತೈತಿ. ಆಗ ಏನ್ ಮಾಡ್ತಾ, ಆಯ್ತಪ್ಪ ನಿಂಬುದ್ ನಿಮ್ ಕೈಯಾಗಪ್ಪ ಇಳ್ಸೋದು ದಂಡ ಅಂತ ದಂಡ ಇಳಿಸ್ಬಿಟ್ರು. ದಡ್ಡಕ್ಕೆ ಸಣ್ಣಕ್ಕೆ ಅವತ್ಲ ಮಾಡಿ ಆ ಜನಗಳ ರುವ ಸಿಕ್ಕಲ್ಲ ಅವ್ರಿಗೆಲ್ಲರಿಗೂ ಊಟಕ್ಕೆ ಹಾಕಿ ಆ ನೀರು ಅಡಿಕೆಲೆ ಪಡಿಕೆಲೆ ಹಾಕೊಂಡು ನೀರು ಕುಡಿದು ಆಗ ಸ್ವಲ್ಪ ಮಾತುಕತೆ ಆಡ್ಬೇಕಂತಂದು ಸ್ವಲ್ಪ ಮಾತಾಡ್ತಿದ್ರು, ಕುಕ್ಕಂತಿದ್ರು, ಮಣಿಕಂತಿದ್ರು. ಅಂತರೊಳಗಾಗಿ ನಿಶ್ಶಬ್ದ ಆಗೋಗ್ಬಿಟ್ಟು ಜನ ರೋಷಿತ್ತು. 3 ಬರ್ಬೇಕಾದ್ರೆ ಹುಡುಗಾಟ ಏನಪ್ಪ. ಆಗ ಮಣಿಕಂಡ್ರೆ ಏನತ್ತಪ್ಪ ಅಂದ್ರೆ ಕಾಟಯ್ಯ ಮಾಯಿಲ್ ಬುಯಿ ಹೇಳಿ ಸುಮ್ಮ ಮಣಿಕಂಡ. ಆಗ ಮಾಯಿಲ್ ಬುಯಿ ಹೇಳಿ ಯಾವ ಮಕ್ಕಳನ್ನ ಎರಗುಂಟೆ ಎರಜಿನ್ನ ಅಂತಂದು ತಿರುಣಿ ಪಟ್ಟದವನವನು. ಅವನು ಸಿಕ್ಕದಾಗ ಒಂದು ಬ್ಯಾಟೆ ಆಡ್ಬೇಕಂತಂದು ಈ ಒಂದು 7-8 ಜನ ಹುಡುಗರನ್ನೆಲ್ಲ ಕಳ್ಕೊಂಡ್ರಂತ ಕರ್ಕೊಂಡು ಅವನು ಸಣ್ಣದಾಗಿ ಒಂದು ಬ್ಯಾಟೆ ಆಡಕ್ ಬಂದ. ಈ ಕಾಡು ಕರಿ ಮೇಲೆ ಎಂದು ಸೂರ್ಯನೆಲ್ಲ ಕಾದಂತ ಜಾಗ ಆಡು ಅಗಲತ್ತಾಗೈತೆ ಅವತ್ತು. ಯಾಕೆ ಈ ವಜ್ರದ ಹಳ್ಳಿಂದು ರವೆ ಆ ಕೊಡಗಿಂದು. ಆಗ ಕಳ್ಕೊಂಡ್ ಆಡ್ಕೊಂತ ಬಂದ್ರು. ಒಂದ್ 2 ಗಂಟೆ 2 ಜನ ಒಂದ್ ಎದ್ದು ಏನಿಂದ ಗುಂಡಿನ ಮೇಲೆ ದೊಡ್ಡ ಗುಂಡು, ಆ ಗುಂಡಿನ ಮೇಲೆ ಕುಕ್ಕಂತ ಅವನ ಅದನ್ನೇ ನೋಡ್ತಿದ್ದ. ಏನು ಆಶ್ಚರ್ಯ ಇದು, ನಮ್ಮ ಕಾಡು ಕರಿ ಮೇಲೆ ಜರ ಮೇಲೆ ಪರ ಮೇಲೆ ಪಾಲೆ ಮನೆ ಅಂತಂದು ಎಂದು ಸೂರ್ಯನ ನೆರಳು ಬೀಳದಂತ ಜಾಗದಲ್ಲಿ ಇವತ್ತು ಆ ಸಕ್ಕಟ್ಟು 12 ಮಟ್ಟಿನಂಗೆ ನಿದ್ರೆ ಮಾಡೋ ಸಮಯದಲ್ಲಿ ಹಾಡು ಅಗಲತ್ತಾಗಬೇಕಾದಾಗ ಇದೇನೋ ಒಂದು ಕಲಸ ಅಲ್ಲಿ ಇದೆ ಅಂತಂದು ಅವ್ನು ಯೋಚನೆ ಮಾಡ್ತಾ ಕೂತ್ಕೊಂಡದ್ದ. ಇವ್ರು ತಾಳ್ಪಾರ ಮುಂದೆ ಅಲ್ಲಿ ಸುತ್ತಾರ ಇಲ್ಲಿ ಸುತ್ತಾರ ಅಲ್ಲಿಗೆ ಬಂದ್ಬಿಟ್ರು. ನೋಡಿದ್ರು ನಾಯಿ ಕಿಮ್ಮಕ್ಕಮ್ಮಂಗಲ್ಲ, ಮನುಷ್ಯರು ಗೊಡ್ರಕ್ಕಂಬಂಗಲ್ಲ, ನಿಶ್ಶಬ್ದ ಆಗಿ ಹೋಗ್ಬಿಟ್ಟೆ. ಎಂದ್ರು ಪಟ್ಟ ಓಟ ಬಿದ್ದು ಬಿಡ್ತಂಡು, ಎಲ್ಲಿ ಬಿತ್ತದಂಡು ಅಲ್ಲಿ ಬಿತ್ತು. ಹಾಗೆ ಮಗ ದಳಪತಿ ಕಲ್ಪಲ್ಲ ಬಾಯಾಗ ಒಣ ಹೋದ್ರು ದಿಕ್ಕಲ್ಲ ಹಂಗೆ ಬಿದ್ದವ್ರು. ಯಾಕೆ 6 ಧೂಳು ಹಿಡಿತೀನಿ, 3 ಸೊಪ್ಪು ಹಿಡಿತೀನಿ, ಎದ್ದಾಳಬಾರ್ದು ಎದ್ದು ಎಳಿ 14 ಬಟ್ಟಲ್ದ ನಾನು ಒಬ್ಬನೇ ಬಡದು ಯಾಕೆ ಅಂತ ಸೂರ ಬಾಯಕ್ ನೋಡೋಂಗ್ ಮಕ್ಕಳ ನಾನು ಏನ್ ಮಾಡ್ಬೇಕು. ಚಂದ ಕಳ್ ಬಿಗಿ ಹೆಚ್ಚು ಮನಿದ. ಹಾಗೆ ಮಾಡಿಬಿಟ್ಟು ಕಳಪರಮ್ಮನ ಬಾಳ ಯತ್ನ ಮಾಡಿಬಿಟ್ರು. ಓಹೋ, ಪಾಯೆ 30 ಮಣ, ಪಚ್ಚೆ 30 ಮಣ, ಒಂದು ವಜ್ರದೊಳಗೆ 1 ಕೋಟಿಗೆ ಬಾಳ್ತಕ್ಕಂತ ಗೊಡಗನ ನಾನು ತಾಣೋಗಿ ನಾವು ನಮ್ಮ ಸ್ವಾಮಿ ನೆತ್ತಿ ಮ್ಯಾಗ ಒಂದ್ ಸ್ವಲ್ಪ ಹೊತ್ತಾರು ನಮ್ಮ ರಾಜನ ಮ್ಯಾಗ ಹಿಡಿಬೇಕು. ಯಾರ ಮೇಲೆ? ಆ ಎರಗುಂಟೆ ಎರಜಿನ ಮ್ಯಾಲ. ಅವ್ರು ಸ್ವಲ್ಪ ಮನಸ್ಸು ಮಾಡಿಬಿಟ್ರು. ಅವ್ರು ಮನಸ್ಸು ಮಾಡಿದಾಗ ಏನಾಯ್ತಪ್ಪ ಅಂದ್ರೆ ಮಾತುಕತೆ ನಡೆಸ್ಕೊಂಡು ಅಲ್ಲೆಲ್ಲ ಗುಟ್ಟಾಗಿ ಹೋಗ್ಬಿಟ್ರು. ಎಲ್ಲಿಗೆ? ಆ ಎರಗುಂಟೆ ಎರಜಿನ ತಕ್ಕ. ಅವನು ದೊರೆ ಒಬ್ಬ ಅಲ್ಲ
ತಿರುಣಿ ಪಟ್ಟಕ್ಕೆ ರಾಜ ಇದ್ದಂಗ ಅವನು. ಆಗ ಅವನು ಮಾತೇ ಅಲ್ಲಿ ಹಾಗೆ ಮಾಡಿಬಿಟ್ಟ. ಎಲೆ ಏನಪ್ಪ ಹಿಂಗ್ ವಾಪಸ್ ಬಂದ್ಬಿಟ್ರಲ್ಲೋ ಯಾಕೆ ಅಂತ ಕೇಳ್ದಾಗ ಏನೇನು ಸ್ವಾಮಿ ಯಾವ್ದು ಅನಿಮಗಂದು ಯಾವ ಪಾರ್ಗ ಅನಿಮಗಂದು ಒಂದೊಂದು ಒದ್ರದಲ್ಲ 1 ಕೋಟಿ ಬಾಳತಕ್ಕಂತ ಗೊಡಗೈತಲ್ಲಿ. ಆ ಗೊಡಗ ತಂದು ಒಂದು ಅರಕ್ಷಣಾದ್ರೂ ನಿನ್ನ ನೆತ್ತಿ ಮಗ್ ನಾವು ಹಿಡಿಬೇಕಂತ ಮನಸ್ಸು ಮಾಡಿಕೆ ಬಂದಿದೀವಿ. ಆಗ ನೀನು ಇಲ್ಲೇ ಕೊಟ್ಟದ್ದೇ ಬದ್ಧವಾದ್ರೆ ನಾವು ತಂದು 10 ನಿಮಿಷ ನಿನ್ನ ನೆತ್ತಿ ಮಗ್ ಹಿಡಿತೀವಿ ಈಗ ಅಂತ. ಇಲ್ಲೇ ಅಪ್ಪ ಅವನು ಎರಗುಂಟೆ ಎರಜಿನ್ನ ಅಂದ್ರೆ ಅವನು ಸಣ್ಣನಲ್ಲ. ಅವನು ಒಂದು ಊಟ ಹೇಳ್ತಾನೆ, ಕಂಡು ಹೇಳ್ತಾನೆ, ಹಂಗಾಯ್ ಮುಂಗಾಯ್ ಮಾಡ್ತಾನೆ, ಹಂಗಾಯ್ ಮಾಡ್ತಾನೆ. ಅವನು ಓದೇ ಕಾರ ಬಲ್ಲ ಅವನು. ಹಾಗೆ ಮಾಡ್ಬಿಟ್ಟ ಕೇಳ್ದ, ಇಲ್ಲಿ ಅಪ್ಪ ಯಾವ್ದಾರಿ ಮಗಂದು ಯಾವ ಪರದಾನಿ ಮಗಂದು ಯಾಕಯ್ಯ ಅವ್ರು ಸಿಗ್ದಿ ನಮಗೆ, ನಾವು ಬಂದ್ರ ದಾರಿ ಏನು, ನಾವು ಮಾಡೋ ದಾರಿ ಯಾವ್ದು ಬ್ಯಾಡ್ಕೊಂಡ್ರಪ್ಪ ಸುಮ್ಮನೆ ಬ್ಯಾಟೆ ಆಡ್ಕೊಂಡ್ ಬರೋದಪ್ಪ ಅಂತ ಬರೋರಿ ಬೈದ್ ಕಾಡ್ದ ಅವನು. ಆದ್ರೆ ಈ ಕಳ್ಕೊರಬಿದ್ರಲ್ಲ ಅವ್ರು ಕೇಳಲೇ ಇಲ್ಲ. ಹಾಗೆ ಮಾಡ್ಬಿಟ್ಟ, ಅಪ್ಪ ಯಾವ್ಯಾವ ಮೂಲೆಗೆ ಯಾರ್ಯಾರು ಮರಗಿದ್ದಾರೆ ಅಂತ ಕೇಳಿದ. ಹೋಗ್ತಲ್ಲ ಒಬ್ಬ ಉರಿ ಬಾಗಿಲಲ್ಲಿ ಅಲ್ಲೊಬ್ಬ ಒಳ್ಳೆ ಸರಿಯಾಗದಾನೆ, ತೊಂಡು ಹುಚ್ಚಾಗಿ ಅಲ್ಲೊಬ್ಬ ಮನೆಗೆ ಅವನೇ ಅಂತ. ಅಯ್ಯೋ ಪರಮಾತ್ಮ, ಮುಂದೆ ದಳಪತಿ ಕಲ್ಪಲ್ಲ ಆಯ್ಕಂತ ಅವನೇ ಕಣೋ. 6 ಧೂಳು ಹಿಡಿತಾನೆ, 3 ಸೊಪ್ಪು ಹಿಡಿತಾನೆ, ಎದ್ದಬಾರ್ದು ಎದ್ದವನಂದು 7 14 ಬಟ್ಟಲ್ದವನು ಅವನು ಒಬ್ಬನೇ ಬರೋದು ಬಿಸಾಕ್ತಾನಪ್ಪ. ಮಹಾಪರಾಕ್ರಮಿ ಕಣ ಅವನು. ಬೇಡಪ್ಪ ಒಳಗೆ ನಿಮ್ಮನ್ನು 8-9 ಜನ ಬರೇ ಒಂದು ಕಗ್ಗದ ಇಕ್ಕೊಂಡು ಎತ್ಕೊಂಡು ಹತ್ತದ ಹೋಗ್ತಾನ ಅವನು. ನೀವ್ ಯಾಪಾಟಪ್ಪ ಬೇಡ ಅವ್ರು ಅಡ್ಗೆ ಅಂತ ಸುಮ್ಮನೆ ಕೊರಸ ಮಿಳ್ಯವ ಅಂತ. ಅಯ್ಯೋ ನಿಮ್ ಪೆನ್ಗಳದ್ದು ಹೋಗ ಇನ್ನ ಯಾವ್ಯಾವ ಮೂಲೆಗೆ ಯಾರು ಮನಗಿದ್ರಪ್ಪ ಅಂತ. ಆಗ ಟಂಕಲ್ ದಿಕ್ಕೊಬ್ಬ ಅದೇ ಬಿಡಿ ಕುದುರೆ ಅದೇ ಬಿಡಿ ಬೇರೆ ಬರೋದೈತಿ ಅಲ್ಲಪ್ಪ ಮನೆಗೆ ಅವನೇ ಅಂದ. ಅಯ್ಯೋ ಪರಮಾತ್ಮ, ಒಗ್ಗುರು ನರಸಿಂಹನ್ ಅವನೇ ಕಣು. ಎದ್ದು ಕರಿ ಅಲ್ಕಡ್ರು ಭೂಮಿ ತೂದನ ಭೂಮಿನ ಯಜಮಾಟಕ್ಕೆ ಬುರು ಬಂದ್ಬಿಡ್ತು. ಒಂದಣಕ್ ಬಲಗೈ ತೋಡಿ ಬಿಟ್ಟವನೇ ಅಂದ್ರೆ ನಮ್ ತಿರುಗಿ ಪಟ್ಟ ಸುಟ್ಟೋಗಿ ಬಿಡ್ತು ಕಣಪ್ಪ. ಬೇಡ ಅವ್ರ ಅಡ್ಗೆ ಅಂತ ಕೊಡ್ಬೇಕು ಸ್ವಾಮಿ ಇಳ್ಳವ್ ನಮಗೆ ಅಂತ. ಅಯ್ಯೋ ನಿಮ್ ಪ್ಯಾನ್ಗಳದ್ದು ಹೋಗ ಇನ್ಯಾವ ಮೂಲೆಗೆ ಯಾರು ಮನಗಿದ್ರಯ್ಯ ಅಂತ. ಆ ಕಡೆ ಮೂಡು ದಿಕ್ಕಿನಲ್ಲಿ ಒಬ್ಬ ಕೆಂದು ಕುದುರೆ ಕೆಂಪು ಡೀರೆ ಬಡ್ದೈತಿ ಅಲ್ಲೊಬ್ಬ ಮನೆಗೆ ಅವನಂದು. ಅಯ್ಯೋ ಆಕಾಶ ಮಳೆ ಬಲ್ಲ, ಭೂಮಿಗಳ ಜಲ ಬಲ್ಲ, ಮಾಯಕಾರ ಕಾಟ ಮಾಯಿದ ಬುದ್ಧಿ ಚಳ್ಳಿ ಅನ್ಕೊಳ್ಳೋ ಜನಗಳಿಗೆ. ನಾವು ಮಾತಾಡೋದು ಅವನು ಬಲ್ಲ, ನೀವು ಹೋಗಿರೋದು ಅವನು ಬಲ್ಲ. ಯಾಕಪ್ಪ ಅವ್ನು ಅಡಿಗೆ ಬೇಡಯ್ಯ ಸುಮ್ಮನೆ ಬರ್ರಿಯಪ್ಪ ಅಂತ. ನಿಮ್ಮಪ್ಪ ಅದಕ್ಕೆ ಅವ್ರೇನಂದ್ರು, ನಿಮ್ಮಪ್ಪ ಸತ್ನಲ್ಲಿ ಹುಟ್ಟಿದ್ದ, ನಿಮ್ಮಪ್ಪ ಯುದ್ಧಂಗ್ ಹುಟ್ಟಿದ್ ಸ್ವಾಮಿ ಅಂದ್ರು. ಯಾರಗುಂಟೆ ಯಾರದಿನ ಯಾರು ಕಳ್ಕೊರ್ಬ್ರು. ಹಾಗೇನ್ ಮಾಡ್ಬಿಟ್ಟ, ಅಯ್ಯೋ ನಿಮ್ ಕ್ಷಣಗಳದವಾಗ ಇನ್ಯಾವ ಮೂಲೆಗೆ ಯಾರು ಮನಗಿದ್ರಪ್ಪ ಅಂತ. ಸುತ್ತ ಜಡೆ ಅನ್ನೋದಕ್ಕೆ ಆ ದಂಡು ದಳ ಕಟ್ಕೊಂಡು ಬಾಮಲಿಂಗ ಅಂದ್ರೆ 56 ರಾಜ ಇದ್ದಂಗ ಅವನು. ಅವನು ಕೂದಲ ಒಂದು ಇರುವೆ ತೂರ ಚಂದ ಬಿಡ್ದಂಗ ನೀವು ಅಲ್ಲಿ ಜಡೆ ಅಣದವನಂದ್ರೆ ನೀವು ಹೋಗಿ ತರೋದು ಬರ್ತವೇನಪ್ಪ. ಅದ್ ಒಳಗಡೆ ಹೋದ್ರೆ ನೀವು ತೊಡಿರ್ಕೊಂಡು ಅಲ್ಲೇ ಬೀಳ್ತ್ರಯ್ಯ ಬೇಡ. ಆಗ ಎಷ್ಟು ಹೇಳಿದ್ರು ಅವ್ರು ಕೇಳಲಿಲ್ಲ. ಎಲ್ಲ ಇನ್ನೆಲ್ಲೆಲ್ಲಿ ಮನೆಗೆ ಅವ್ರಿ ಅಂತ ಎಲ್ಲ ದಂಡು ದಳ ಮಂದಿ ಬಂದೆಲ್ಲ ಸಕ್ಲ ಬಟ್ಟೆ ಮಕ್ಕ ಬಿಟ್ಟೈತಿ. ಭೂಛತ್ರ ಗೊಡೆ ನಡಿಲಿ ನಡಕಟ್ಟು ಕಟ್ಟವನೆ ಕೆಂಡಗಲಜ್ಜಿ ಕಂಡು ಕಡ್ಲೆ ತಿಂದು ಕೆಂಡಗಲಜ್ಜಿ ಕುದುರೆ ಆ ಜೀನು ಮಾಡಂತ ಕುದುರೆ ಅಲ್ಲೊಬ್ಬ ಮನೆಗೆ ಅವನೇ ಅಂದ. 10 ಲಕ್ಷ ಮುತ್ತಿನ ಹೋಗಿ ಬಿಟ್ಟವನೇ, ಉಕ್ಕಿನ ಅಂಗಿ ಇಟ್ಟವನೇ, ನಡಕಟ್ಟು ಕಟ್ಟವನೇ, ಅಲ್ಲಿ ಸಂಪಾದನೆ ಮಾಡ್ತಾನ ಛತ್ರಿಯಲ್ಲಿ ಒಬ್ಬ ಅಂದ. ಅಯ್ಯೋ ಪರಮಾತ್ಮ, ಶಿವನ ಮಗ ಸಿತ್ತಯ್ಯ ಅಂದ್ರೆ ಅವನೇ ಕಂಡ್ರು. ಶಿವನ ಮಗನ ಸಿತ್ತಯ್ಯನ ಮ್ಯಾಗ ನೆತ್ತಿ ಮ್ಯಾಗ ಹಿಡಿಯಂತ ಗೊಡಗ ನನ್ನ ನೆತ್ತಿ ಮ್ಯಾಗ ಹಿಡಿದಿದ್ದೆ ಬದ್ದು ದೇವ್ರು ಸತ್ಯವಾಗ ನನ್ನ ನೆತ್ತಿ ಸುಟ್ಟು ಹೋಗ್ಬಿಡ್ತು ಬೇಡಪ್ಪ ಅಂದ. ಎದ್ರಿ ಬಿಟ್ಟ ಅವ್ರು ಎಷ್ಟು ಹೇಳಿ ಕೇಳಲ್ಲ ಅವು. ಹೋಗಿ ನಿಮ್ ಬುದ್ಧಿ ನಿಮ್ ಕೈಯಲ್ಲಿ ಹೊಡಿಗಂಟ ಅಂದ್ರೆ ಇಲ್ಲೇ ಕೊಟ್ಬಿಟ್ಟು ಯಾರು ಎರಗುಂಟೆ ಯಾರ್ದಿನ. ಆಗ ಕಳ್ಪರಮ್ರು ಇದ್ರಲ್ಲ ನಕ್ಕಂತ ಖುಷಿಯಾಟ ಮಾಡ್ಕೊಂತ ಆಗ ಬಂದ್ಬಿಟ್ರು. ಬಂದು ಒಂದು ಉಂಡೆ ತಗೊಂಡು ನೂಲೇಣಿ ಮಾಡಿಬಿಟ್ರು, ಸಾಗಿ ಉಡ ತಗೊಂಡ್ರು. ಆ ಹುಡುಗನ ಕೈ ಕೊಟ್ಬಿಟ್ರು. ಸುರುವನ್ನೇ ಮಾಡಿದ ಮೇಲೆ ಹತ್ತಿ ಉಡ ಕೆಳಗೆ ತಗಲಾಕಿ ಬಿಡ್ತಿ ಏಣಿನ. ಆಗ ಮರ ಹತ್ತಿ ಇವ್ರೇ ಮಾಡ್ಬಿಟ್ಟು ಕೆಳಗೆ ಏಣಿ ಮೇಲೆ ಕೆಳಗೆ ಇಳಿದು ಬಿಟ್ರು. ಗೊಡಗ ಸುಮಾರು ಗರ್ ತಿರುಗ್ತೈತಿ. ಆಗ ತಿರುಗಬೇಕಾದಾಗ ಕಳ್ಪರಮ್ರು ಏನೇನೋ ಪ್ರಯತ್ನ ಪಟ್ರು, ಗೊಡಗ ನಿಲ್ಲಿಲ್ಲ. ಹಾಗೆ ಹೇಳ್ಬಿಟ್ರು, ಸಿತ್ತೈ ಕಾಟೈ ಸಿಕ್ಕಾನ್ ಹೋಗ್ಬೇಕು ನರಸಿಂಹ ಸ್ವಾಮಿ ಆಣಿ ತಿರ್ಬಾರ್ದು ಗೊಡಗಂದು ತಟಕ್ ನಿಂತ್ಕೊಂಡ್ ಗೊಡಗು ಅವ್ರ ಹೆಸರು ಹಾಕ್ಬಿಟ್ರು ನಿಂತ್ಕೊಂಡ್ಬಿಟ್ಟು ಗೊಡಗು. ಹಾಗೆ ಮಾಡ್ಬಿಟ್ಟ ಎಲ್ಲ ಹೋಗಿ ಕಟ್ಟಿಬಿಟ್ರು. ಅಂಡಿಗೆ ಗೆಲಿಗೆ ಹಾಕಿ ಗುಂಡಿ ಗಟ್ಟಿ ಅವು ನಮ್ಮ ನಾಡ ಒತ್ತಿ ಆಗ್ಲಿಕ್ಕೆ ಇಕ್ಕೆ ಬಿಟ್ರಪ್ಪ. ಕತ್ಲ ಗೌಕ ಬಿಡ್ತೀವ್ರಿ
ಕಾಟ ನೋಡ್ತಿದ್ದ ಮಾಹಿತಿ ಬೈ ಹೇಳಿದ್ದ ಇವ್ನಿಗೆ ಆಗಬೇಕು ಇದು ಅಂದ ಹೇಳಿದ್ದಲ್ಲ ಪಾಪ ಹಾಗೆ ಮಾಡ್ಬಿಟ್ಟ ಒತ್ಕೊಂಡು ಏಣಿ ಮೇಲೆ ಹಾಕಿ ಉಳ್ಳಿಕೆ ಬಿಟ್ರು ಆ ಕಡೆ ಕೆಳಗೆ ಹಾಕಿಬಿಟ್ರು ಏಣಿ ತಗೊಂಡ್ರು ಕೂಡ ಹಿಡ್ಕೊಂಡ್ರು ಎರಗುಂಟೆ ಎರಗಿನ ಹತ್ರಕ್ಕೆ ಹೋಗ್ಬಿಟ್ರು ಯಾರು ಕಳ್ಕೊರಬ್ರು ಓದ್ ಕಾರಣಕ್ಕೆ ಏನಾತಪ್ಪ ಅಂದ್ರೆ ಏನ್ರಪ್ಪ ತಂದ್ರೇನೋ ಅಂದ ಅವ್ನು ಗಡ 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 ನಡಕ್ತದಾನೆ ಏನೋ ಎತ್ತೋ ಸೋಳ ಮಕ್ಕಳು ತುತ್ತು ಅನ್ನ ತಿಂಬ ತಿರುಗಿ ಓದ್ತಾರೆ ನಾನು ಅಂದ್ಕೊಂಡೆ ತಂದ್ಬಿಟ್ರಿ ಸೋಳ ಮಕ್ಳು ಏನೋ ಆತ್ ನಮ್ಮ ಮೂರ್ಗಾಕಿ ಅಂದ ಪಾಪ ಅಲ್ಲೇ ಆಗೇನ್ ಮಾಡ್ಬಿಟ್ಟ ತಾಣ ಇಳಿಸ್ಬಿಟ್ರು ಎಲ್ಲಿ ಒಂದು ಸೂರ್ ತೆಗಿರ ನೋಡೋಣ ಹೆಂಗೈತಿ ಅಂತ ಅವ್ನು ಎರಗುಂಟೆ ಎರಗಿನ ಆರೇ ಮಾಡ್ಬಿಟ್ರು ಕಳ್ಕೊರಮ್ರಿದ್ರೆ ಆ ನೂಲಿಂದ ಹಗ್ಗ ಹಾಕಿ ಬಿಗಿದ್ರಲ್ಲ ಅದನ್ನ ಸ್ವಲ್ಪ ಹಿಂಗ್ ಗರ್ ಮಾಡಿದ್ರು ಧಗ ಅಂತ ಬರ್ದು ದಗ್ಗಂತ ಅಗಬಂದ ಚಿತ್ತ ಅಗಬಂದ ಕಾಟೆ ಅಗಬಂದ ನಡೆಸ್ಕೊಂಬಂದು ನಿಮ್ ಕೈ ಲೌಡಿ ಕಂಡ್ರ ಅಂದ ಎರಗುಂಟೆ ಎರಗಿನ ಬಲಗೈ ಕಚ್ಚಪಂಚ್ ಹಿಡ್ಕೊಂಡು ನೀರ್ ಕಡೆಗೆ ಹೋದ್ರೆ ನಮಗೆ ಹೋಗಿ ಊರ್ ಬಿಟ್ಬಿಟ್ಟು ಊರ್ ಬಿದ್ದಾಗ ಏನಾತ ಬಂದು ಕಳ್ಕೊರ್ ಬಿದ್ರಲ್ಲ ಓದ್ಕೊಂಡ್ರು ಹೋಗ್ಬಿಟ್ರು ಸೀದಾ ತಿರುಗಿ ಪಟ್ಟಣದಲ್ಲಿ ಹೋದ್ರು 14 ಬಾಗಿಲು ಆಳ್ಗೊಂಡಿಗೆ ಸರತಕ್ಕಂತ ಮನೆಯಾಗ ತಾಣ ಬಿಟ್ಟು ಮೂಗ್ಮಾಳಿಗೆ ಹಾಕ್ಬಿಟ್ರು ಮೂಗ್ಮಾಳಿಗೆ ಹಾಕಿ ಅವರೆಲ್ಲ ಅದರಲ್ಲಿ ರಸಾಯ ಮಾಡ್ತಿದ್ರು ಆಗ ಒತ್ತು ಒಟ್ಟಿ ಬರಬೇಕಾದಾಗ ಮುಂಗೋಳಿಗೆ ಹೋಗಿ ಮೂಡ್ಲಿಕ್ಕೆ ಬರ್ದು ಅಡ್ಡ ಮಾಡಿಕ್ಕಿದ್ದು ಅಡ್ಡ ಸಿಕ್ಕುಟ್ಟು ಬಂದು ಅಂಗೈಗಳಿಗೆ ನಿಚ್ಚೊಳೆ ಕಾಮರೊಳಗೆ ತ್ವಾಟದಾಗಳಕ್ಕಿ ಸಿಲಿಪಿಲಿ ಗುಟ್ಟ ಒತ್ತು ಆಗ ಕಾಟೆ ಕಣ್ಬಿಟ್ಟು ನೋಡಿದ ಕತ್ಲು ಗೌದೈತಿ ಹಾಗೆ ನಿಂತೆ ಎದ್ದಾಳೋ ಸಿತ್ತಯ್ಯ ಎಷ್ಟೊತ್ತು ಮನೆಗಿದೆಯೋ ಮನೆಯ ಎಂಡುತಿ ಕದ್ದೆ ಹೊಡೆದವರು ದಂಡೆಲ್ಲೇ ಕಟ್ಟಿಸಿದೋ ಡಮಗೆಲ್ಲೇ ಒಡಿಸಿದೋ ಕಂಚಿನ ಕಾಲೆಲ್ಲೇ ಹಿಡಿಸಿದೋ ಸಿತ್ತಯ್ಯ ಸೂರೇ ಕೊಟ್ಟಲ್ಲೋ ಕೊಡಿಗಾಳು ಅಂದ ಸೂರ್ಯ ಕೊಟ್ಟರವೇನು ನನಿ ಸುಳುವು ನೀನ್ ಹೇಳಿಕೊಡುವು ನೆತ್ತೇಲೇ ನಾಲಿಗಿಯ ತಗುರೇನು ತಿರುಗುಣಿಯ ನ್ಯಾತುರುದ ಕೋಡೆ ನಾನರಿಸೇನು ಅಂದ ಹಾಗೆ ನಿಂತಿ ಪಾಲೆ 30 ಮಣ ಪಚ್ಚೆ 30 ಮಣ ಒಂದೊಂದು ವರ್ಷದೊಳಗೆ 1 ಕೋಟಿ ಬಾತಕ್ಕಂತ ಗೊಡಗ್ ತಂದು ನಾವು 4 ಮಂದಿ ಇಕ್ಕೊಂಡು ಕರ್ಕ ಬಂದು ಅನ್ಯಾಯ ಕಂಡಾರ ಪಾಲ್ ಮಾಡ್ಬಿಟ್ವಲ್ಲು ನಾವು ಮುಂದೆ ಹೋದರ್ ಮುಂದೆ ಎಲ್ಲ ಹಂಗಪ್ಪ ನಾವು ಮಾತು ತಿಳಿಸ್ಲಿ ಯಾರಿಗೆ ಹೊಣೆಯಾಗಬೇಕು ನಾವು ಅಂತ ಕಾಟ ತೋತ್ರಣೆ ಮಾಡ್ತಿದ್ದ ಸಿತ್ತೈಗೆ ಮೌನ ಅಕ್ಕ ಬಿಡ್ತು ಆಗ ಏನ್ ಮಾಡ್ಬಿಟ್ಟ ಯಾವುದೂ ಮಾತಾಡಂಗಿಲ್ಲ ಸಿತ್ತೈಗೆ ಸುಮ್ಮನೆ ಕುಕ್ಕಾಬಿಟ್ಟ ಕಾಕಣ ಚೆಷ್ಟೇಡಿ ಕೇಳಲ್ಲ ಆಗ ಸಿತ್ತೈಗೆ ಗರ್ವಾತು ಅಣ್ಣಯ್ಯ ಹೇಳಿದ ಮಾತು ಒಬ್ಬ ಯಜಮಾನ ತಂದಿದ್ದಂಗ ಅವನ ಮಾತು ನಾನು ಕೇಳ್ಬೇಕಾಯ್ತು ನಾನೇ ದುಡಾಂಕಾರವಾಗಿ ನಾನು ದೂಡಿ ಮುಂದುವರೆದು ನನ್ನ ಅಹಂಕಾರ ನಾನು ತಿಂದೋಗಿ ಬಿಡ್ತನ್ನ ಏನು ಮಾಡ್ಬೇಕು ನಾನು ಅಂತಂದು ಸಿತ್ತೈಗೆ ಚಿಂತೆ ಘನವಾಗಿಬಿಟ್ಟು ಹಾಗೆ ಹೇಳಿದಂತೆ ಅಣ್ಣ ಅಂದ ಸಿತ್ತಯ್ಯ ಏನಪ್ಪಾ ಅಂದ ಕಾಟಯ್ಯ ಹೆಂಗಣ್ಣ ನಾ ಮಾಡೋದು ಏನಿಲ್ಲ ಸಿತ್ತಯ್ಯ ನಾನೊಂದು ಹೇಳ್ತೀನಿ ಕೇಳು ಅಂದ ಇಷ್ಟೊಂದು ದಂಡು ದಳ ಮಂದಿ ಬಲ ಹೋದ್ರು ಆ ಗೊಡತರಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನೀನೇ ಹೋಗ್ಬೇಕು ನೀನೇ ಗೊಡಗ್ ತರಬೇಕು ನಿನ್ ಬಿಟ್ಟ ಮೇಲೆ ಗೊಡಗ್ ಈ ಕಡೆ ತರಕ್ಕೆ ಯಾವ ಮನೆಗಾರನ ಕೈಲೂ ಆಗಲ್ಲ ಅಂತ ಹೆಂಗಣ್ಣ ನಾನು ಹೋಗ್ಬೇಕು ಅಂತ ಕೇಳಿದ ಏನಿಲ್ಲ ಸಿತ್ತಯ್ಯ ಬೇಜಾರಾಗ್ತಾನೆ ನಾನು ಹೇಳಲ್ಲ ಸ್ವಲ್ಪ ಚೆನ್ನಾಗಿ ಕೇಳು ಅಂದ ನೀನು ಅಗಸರ್ ಯಾರು ಇಲ್ಲಿ ತಿರುಣಿ ಪಟ್ಟಣ ಐತಲ್ಲ ಆ ತಿರುಣಿ ಪಟ್ಟಣದಾಗಿರ್ತಕ್ಕಂಥ ಅಗಸರು ಲಕ್ಕಿ ಅಂತ ಒಬ್ಬರದಲ್ಲಿ ಆ ಅಗಸರು ಲಕ್ಕಿ ಯಾರು ಬಟ್ಟೆ ಒಗಿತಾಳಪ್ಪ ಅಂದ್ರೆ ಎರಗುಂಟೆ ಎರಗನ ಬಟ್ಟೆ ದಸ್ತಾವಜಿ ಬಟ್ಟೆ ಒಗಿತಾಳವ್ರು ಅವಳ ಮಗ ದಡ್ಡಬರ್ದ ಹೋದನ್ ದಡ್ಡಬಬ್ಬೂರ ಅಂತ ಇಲ್ಲಿಗೆ 12 ವರ್ಷ ಆಗಿ ಅವನು ಹೋಗಿ ಇವತ್ತು ಅಲ್ಲಿ ಒಂದು ಒಲಿಯಾದೆ ಬಟ್ಟೆ ಸೆಳೆದು ಊಟ ಮಾಡಿ ಅಡಿಕೆರೆ ಚೀಲ ಬಲಗೈಲಿ ಹಿಡ್ಕೊಂಡು ಅಡಿಕೆರೆ ಹಾಕ್ಯಂತ ಕುತ್ಕೊಂಡಿರ್ತಾಳೆ ತಾನೇ ಮಗಾಗಿ ಹೋಗ್ಬೇಕು ನೀನು ಅರಿವೆ ತೋಪಿ ತಗಲಿಕ್ಬೇಕು ಆಯ್ತು ತಗಲಾಕೇಬೇಕು ನೀನು ಉಕ್ಕಿನ ಅಂಗಿ ತೆಗೆದು ಇಲ್ಲಿ ಇಡಬೇಕು 10 ಲಕ್ಷ ಮುತ್ತಿನ ತೋಪಿ ತೆಗೆದು ಇಲ್ಲಿ ಇಡಬೇಕು ಅರಿವೆ ತೋಪಿ ತಗಲಾಕೊಂಡು ಒಂದು ಬನೀರ್ ಹಾಕೊಂಡು ಯಮ್ಮ ಅಂತ ನೀನು ಹೋಗ್ಬೇಕು ಯಮ್ಮ ಅಂತ ನೀನು ಹೋದಾಗ ಯಾರಪ್ಪ ನೀನು ಮ್ಯಾಲ್ಕೆ ತಲೆ ಇತ್ತು ನೋಡ್ತಾಳೆ ಅಯ್ಯೋ ನೀನು ತಾಯ್ನಾಡ ದಡಬರ್ದಾಗ ಹೋದನ್ ದಡಬಬ್ಬೂರಲ್ಲಿ ಅರ್ಧಂಗ ಮಾನವ ಗುರ್ತಿ ಹಿಡಿಯಲ್ಲಿ ನೀನಂತ ಮುಂಡೆ ಅನ್ನು ಅಯ್ಯೋ ನನ್ನ ಮಗನೇ ನಾನ್ ತಿದ್ದಿದ್ ಕೈ ನಾನ್ ತಿದ್ದಿದ್ ಮೂಗು ನಾನ್ ತಿದ್ದಿದ್ ಕಾಲು ಅಂತಾಳೆ
ಎಲ್ಲುಂಡಪ್ಪ ಹೊಟ್ಟೆ ಬೆಂದಿಗೈತೈತಲ್ವ ಅಂತಾಳೆ. ಈಗ ದಡ್ಡ ಸಣ್ಣ ಔತ ಮಾಡಿದ್ರು ಗೊಲ್ರ ಆಲುಗ್ಗಿ ಮಾಡಿದ್ರು ಕುರಿಯರು ಇದೇ ತಾ ನಾನು ಉಂಡು ಬಂದೆ ಅಂತಂದು ಅವ್ರು ಕೊಟ್ಟು ಹೇಳ್ಬೇಕು. ಆಗ ಹಸಿರು ಲಕ್ಕಿ ಎಲ್ಲಾ ನಿನ್ ತಿಳಿ ಹೇಳ್ತಾವಪ್ಪ ಅಂತಂದು ಹೇಳ್ಬಿಟ್ಟು ವರ್ತಮಾನ ಇಲ್ಲಿ ಹೇಳ್ದ. ಅದಕ್ಕೆ ಏನಂದ ಅಣ್ಣ ಅಂದ, ಏನಪ್ಪ ಅಂದ, ಆ ಗೊಡಗು ಅಲ್ಲೇ ಓರ್ ಸಿಂತಿಲ್ಲ, ದಂಡು ದಳ ಕಟ್ಟಿ ನಿಂತ್ಕೋರ್ ಸಿಂತಿಲ್ಲ, ನಾನು ಮಾತ್ರ ಹಸಿರ್ಲಕ್ಕಿ ಮಗ ಆಗಲ್ ಕಾರಣ ಬಿಟ್ಟಿಲ್ಲ. ಇಲ್ಲ, ನಾನು ಇಷ್ಟು ದಂಡು ದಳ ಕಟ್ಟಿಕೊಂಡು ಗಂಡು ಗಾಂಡೀವಿ ಇವತ್ತು ಹಸಿರು ಲಕ್ಕಿ ಮಗ ಆಗು ಅಂತ ಹೇಳ್ತಿಲ್ಲ ಅಣ್ಣ. ಸಾಧ್ಯವಾದ್ರ ಮಾತು ಅಂತ ಚಿತ್ತಯ್ಯ, ಕಾರ್ಯ ಬಂದಾಗ ಕತ್ತೆ ಕಾಲಿಡಿಬೇಕು. ಹಿಂದೆ ಹಿರಿಯೋರು ಯಜಮಾನ್ರು ಕಾರ್ಯ ಬಂದಾಗ ಕಚ್ಚೆ ಕಾಲಿಡಿದವ್ರು. ಇವತ್ತು ನಿನ್ ಕಾರ್ಯ ನೀನ್ ಯಾಕೆ ಹಸಿರ್ಲಕ್ಕಿ ಮಗ ಆಗ್ಬಾರ್ದು ಅಂತ ಹೆಂಗ ಹಿಡಿದ್ರು ಕಾರ್ಯ ಬಂದ ಕಚ್ಚೆ ಕಾಲ ಚೆನ್ನಾಗಿ ಕೇಳತ್ನಿ ಅಂದ. ಏನು ಚಿತ್ತಯ್ಯ, ಎರಡು ಕಣ್ಣು ಕಾಣದಂತ ಒಂದು ಕುಳ್ಳಂಜನಿ ದೇವಿ ಅಂತ ಒಬ್ಳು ಹೆಣ್ಮಗಳಿದ್ದು. ಅವಳು ಆ ಭಾರಿ ಹಾಲದ ಮರದಲ್ಲಿ ಏನೂ ಸಿಗದಂತ ಅದು ಒಂದು ಕಡಿಮೆ ಇಲ್ಲ, ಆ ಬಗ್ಸೆ ಬಡ್ಡಿಗೆ ಮರಿಕೊಂಡಿದ್ದು. ಶಿವ ಪಾರ್ವತಿ ಸಂಸಾರ ಮಾಡಕ್ ಹೋಗ್ಬೇಕಾದ್ರೆ ಒಂದು ಗಂಡು ಕೋಟೆ ಆಗಿ ಒಂದು ಹೆಣ್ಣು ಕೋಟೆ ಆಗಿ ಹೋಗ್ಬೇಕು ಅಂತಂದು ಹೋದಾಗ ಆಗ ಪಾರ್ವತಿ ಶಿವನ್ ಕೇಳಿದ್ರು, ಸ್ವಾಮಿ ನಾವು ರಥದಲ್ಲಿ ಹೋಗ್ಬೇಕಾದಾಗ ನಾವು ಕೂಟ ಕೂಡ್ಬೇಕಂತ ಯವನ ಬಂದ್ಬಿಡ್ತಾ ನಮ್ಗೆ. ಬಂದಾಗ ಏನಾಯ್ತಪ್ಪ ಅಂದ್ರೆ ಅಯ್ಯಮ್ಮನ್ನ ಶಿವನ್ ಕೇಳಿದಾಗ ಶಿವ ಹೇಳ್ದ, ಒತ್ತು ಮಂಡೆ ನಾವೇ ಸರ್ವಲೋಕಕ್ಕ ಒಡೆಯನಾದ ರಾಮದೂತ ಇದ್ದಂಗೆ, ನಾವು ರಾಜರಿದ್ದಂಗೆ 80 ಕೋಟಿ ದೇಶ ಆಳನೆ ನಾನು. ನಾವೇ ಈ ಬದುಕು ಮಾಡಿದ್ರೆ ಕೆಲವು ನೆರ ಮನುಷ್ಯರ ಗತಿ ಏನು, ಎಲ್ಲಿ ಬೇಕು ಅಲ್ಲೇ ಹೇಳಿ ಕೆಟ್ಟು ಪ್ರಪಂಚ ಕೆಟ್ಟೋಗ್ಬಿಟ್ಟ ಹೆಚ್ಚು ಮಂಡಿ. ನಾನು ಆ ಬದುಕು ಮಾಡಲ್ಲ ಅಂತ ಎಷ್ಟು ಹೇಳಿ ಕೇಳಲ್ಲ. ನಾನು 7 ಮಾರದ ಕೂದಲ ನಿನ್ನ ರಥಕ್ಕೆ ಇಲ್ಬಿಟ್ಟು ನಾನು ಇಲ್ಲೇ ಹೋಗ್ಬಿಡ್ತೀನಿ ಅಂತಂದು ಆಟ ಹೋಗ್ಬಿಟ್ಟು ಪಾರ್ವತಿ ಆಗ ಹೇಳ, ಪಾರ್ವತಿ ಹುಚ್ಚು ಮಂಡೆ ಹೆಣ್ಣು ಎಲ್ಲಿಗೋದ್ರು ಕರೆ ತಲೆ ಮುಂಡ್ಯಾರ ಕರ್ಕೊಂಡು ಬರಬಾರ್ದಂತ ಹಿಂದಿ ಹಿರಿಯೋರು ಹೇಳೋರು. ನೀನು ನಾನೊಂದು ಕೆಲಸ ಹೇಳ್ತೀನಿ ಕೇಳು ಅಂದ. ಏನಪ್ಪ ಅಂತ, ನಾವು ಹಂಗೆ ಕೂಡೋದು ಬೇಡ, ಒಂದ್ ಹೆಣ್ಣು ಕೋತಿ ನೀನಾಗು, ಗಂಡು ಕೋತಿ ನಾನಾಗ್ತೀನಿ, ಹಳ್ಳಿ ಮರದ ಮೇಲೆ ಕೂಟ ಕೂಡಾನ ಅಂದ. ಆಯ್ತು ಅಂದು ಒಂದು ಗಂಡು ಕೋತಿ ಆದ, ಹೆಣ್ಣು ಕೋತಿ ಇಬ್ಬಳ ಆಗ್ಬಿಟ್ರು. ಹಳ್ಳಿ ಮರದ ಮೇಲೆ ಕುಕ್ಕಬಿಟ್ರು. ಯಾರು ಎರಡು ಕಣ್ಣು ಕಾಲ್ ಕುಳ್ಳಿನ ಆಂಜನೇಯ ಇದ್ದಲ್ಲ ಆ ಮರದ ಮೇಲೆ ಬಗಸೇ ಬಿಟ್ಟಿದ್ಲಲ್ಲ, ಆ ಗಂಡು ಕೋತಿ ಹೆಣ್ಣು ಕೋತಿ ಕೂಟ ಕೋತಿ ಬಿಂದ ಅಂತ ಕೈಯಾಗ ಬಿದ್ಬಿಡ್ತು. ಅದನ್ನ ಎಂತ ಹಾರ ಕೊಟ್ಟಪ್ಪ ಅಂತ ನಾನು ಸೇವೆ ಮಾಡ್ಬಿಟ್ಲ. ಸೇವೆ ಮಾಡಿದಾಗ ಏನಾತಂದ್ರೆ 1 ತಿಂಗಳ ಮಧ್ಯ 2 ತಿಂಗಳು 2 ತಿಂಗಳು 3 ತಿಂಗಳು 3 ತಿಂಗಳ ಮಧ್ಯ 9 ತಿಂಗಳು ಗರ್ಭ ಆಗ್ಬಿಟ್ಲು. ಆಗ ಕುಳ್ಳಂಜನೆ ದೇವಿ ಹೇಳ್ಕೊಂಡು ಯೋಚನೆ ಮಾಡ್ತದ, ಅಯ್ಯೋ ಪಾಪಿ, ಎಲ್ಲಾದ್ರೂ ಕುತ್ಕೊಂಡು ಎಲ್ಲಾದ್ರೂ ಮಕ್ಕೊಂಡು ಒಟ್ಟಿಗೆ ಅನ್ನ ಆಹಾರ ಇಲ್ದ ನಾನು ಏನಾದ್ರು ಮಾಡಿ ಪ್ರಾಣ ಕಳ್ಕೋಬೇಕಂತ ನಾನಿದ್ದೆ. ಇನ್ನ ಒಂದ್ ತಾಣ ನನಗೆ ಮಕ್ಕಳ ಬಾಲ ಕೊಟ್ಬಿಟ್ಟು ನಾನು ಯಾವ ತಾಣ ಸುಡ್ಲಪ್ ತಾಣ ಅಂತ ಗೋಳೆ ಆಡ್ತದ್ದು ಕುಳ್ಳಂಜನೆ ದೇವಿ. ಚಂದ ಕೆಲ್ಸುತ್ತಯ್ಯ ಅಂದ. ಆಡ್ಬೇಕಾದಾಗ ಏನಾಯ್ತಪ್ಪ, ಹನುಮಂತ ಎಂಬನ್ ಹುಟ್ಟಿದ. ಹನುಮಂತ ಎಂಬನ್ ಹುಟ್ಟಿದಾಗ ಏನಾಯ್ತಪ್ಪ ಅಂದ್ರೆ ಹುಟ್ಟಿ ತಕ್ಕಂಡ ನನಗೆ ಹಾರ ಕೊಡಮ್ಮ ಅಂದ. ಆಗ ಅಯ್ಯೋ ಸ್ವಾಮಿ ಕೈಗೊಬ್ಬು ಮೈಗೊಬ್ಬು ಹೆಂಗಪ್ಪ ಕೊಡ್ಲಿ ಅಂದ. ಆಗ ಸಮುದ್ರನೇ ತಿರುಗಿಬಿಟ್ಟಂತೆ ಬಾಲದಲ್ಲಿ, ತಿರುಗಿ ಮುಣಗಮ್ಮ ಅದಕ್ಕಂದ. ಮುಣಗಿದ್ಲು. ಓಹೋ ನನ್ನ ಎದೆ ಇವನು ಬಾಯಿ ಕೊಟ್ಟದ್ದೇ ಬದ್ವಾರ, ನಾನು ಎದೆ ಬೇರೆ ಬಿಸಾಕ್ಬೋತಾನೆ ಇವಳು ಅಂತಂದು 7 ಸೀರೆ ತೆರೆ ಕಟ್ಟಿ 7 ಸೀರೆ ಒಳಗೆ ನಿಂತ್ಕೊಂಡು ಎದೆ 2 ಕೈ ಹಿಡ್ಕೊಂಡು ಹಿಂಡಿದಂತೆ 3 ಬಗ್ಸ ಬಿದ್ದು ಕುಡ್ದಂತೆ. ಗಟ್ರ ಕನ್ನಂತೆ ಯಾರು ಹನುಮಂತ. ಅಮ್ಮ ಅನ್ನಂತೆ, ಏನಪ್ಪ ನನಗೆ ಆರ ಏನಮ್ಮ ಅನ್ನಂತೆ. ಕೆಂಪಾಗಿದ್ದೇ ಹಣ್ಣು ಮಗನೇ, ಅತ್ತಾಗಿದ್ದೇ ಕಾಯ್ಕಣಪ್ಪ ಅಂದಂತೆ. ಆಗ ಬೆಟ್ಟಕ್ಕೆ ಹಾರಿಬಿಟ್ಟಂತೆ, ಸಂಜೀವಿ ಬೆಟ್ಟಕ್ಕೆ. ಸಂಜೀವಿ ಬೆಟ್ಟಕ್ಕೆ ಹಾರಿದಾಗ ಹನುಮಂತ ಮನೆಗಿನ್ನೆಲ್ಲ ಹಾಲು ಕುಡ್ದಿದ್ನೇ ಗಟ್ಟಿತ್ತು ಹೊಟ್ಟೆಯಲ್ಲಿ. ಹೊತ್ತು ಹುಟ್ಟಿ ಬರಬೇಕಾದಾಗ ಎದ್ದು 3 ಕಡೆ ಕುತ್ಕೊಂಡ ಸೂರ್ಯ ನಡುಕಟ್ಟಿ 1000 ರಾಜ್ಯವು ಕಟ್ಟಿಕೊಂಡು ಅವನು ಬರಬೇಕಾದಾಗ ಉರಿತಾನ. ಓಹೋ ನಮ್ಮಮ್ಮ ಹೇಳಿದ್ದ ಹಣ್ಣಿದೆ ಅಂದ. ಸೂರಿ ಕಾಯಿ ನಿಂತು ಯಾರು ಹನುಮಂತ. ಸೂರಿ ಕಾಯ್ದಾಗ ಏನಂತ ಇದ್ಯಾವ್ದು ಹಿಂಗೆ ಇಡೀ ಪಿಶಾಚಿ ಬಂತಂತ ಸಮುದ್ರಕ್ಕೆ ಹೋದ ಸೂರ್ಯ ದೇವ. ಈ ಸಮುದ್ರವಾಗಿರ್ತಕ್ಕಂಥ ಮೀನು ಮಸ್ತಿ ಮಾಡಿಬಿಟ್ಟು ಹನುಮಂತನ ಎಲ್ಲ ತಿನ್ನಾಕ್ಬಿಟ್ಟು. ತಿಂದಾಕ್ದಾಗ ಏನಂತಪ್ಪ ಅಂದ್ರೆ ಯಾರೋ ಒಬ್ಬ ಬಂದು ಹೇಳಿದ, ಅಯ್ಯೋ ಪಾಪಿ, ಯಾವ್ದೋ ಒಂದು ಹನುಮಂತ ಅಂದು ಹುಟ್ಟಿದ್ದ, ಸೂರ್ಯ ದೇವಮ್ಮ ಸಮುದ್ರಕ್ಕೆ ಹೋಗ್ಬಿಟ್ನಲ್ಲ ಅಂದು ಆಂಜನೇಯದೇವಿ ಕೂಟ ಹೋಗಿ ಹೇಳ್ದ, ಅಮ್ಮ ಹುಟ್ಟಬಾರ್ದಂಗ ಒಬ್ಬ ಮಗು ಹುಟ್ಟಿದ್ದ, ಸಾಕಿ ಅಂದಂಗ ಕೈ ಬಿಟ್ಬಿಟ್ಟು ನೀನು
ಸೂರ್ಯಾದೇವಮ್ಮನ ಶರ ಸಮುದ್ರಕ್ಕೆ ಹಚ್ಬಿಟ್ಟ. ವಾಸ್ಯವ ಅಲ್ಲಿ ತಿಪ್ಪೆ ಮಗ್ಲ ಮೇಯ್ತಾ ಇತ್ತು ಶೆಟ್ಟಿ. ಆಗ ಅಂಜನೇ ದೇವಿ ಏನ್ ಹೇಳಿದಂತೆ, ಗಾಳಿ ಗುಟ್ಟಿದ ಮಗ ಗಾಳಿಗೆ ಹೋದ್ ನೇಳು. ವಾಸ್ಯವ ಸಿಟ್ಟು ಬಂದ್ಬಿಟ್ಟು ಗಾಳಿ ಗುಟ್ಟಿದ ಮಗ ಗಾಳಿಗೆ ಹೋದ ಅಂತ ಅರ್ಥವೇ ಏನಿರ್ತಿ. ಸತ್ ನಾನು ಇಲ್ಲಿ ಪ್ರಾಣ ಇಕ್ಕೊಂಡು ಇರಬಾರ್ದು ಅಂತ ಗಾಳಿನೆಲ್ಲ ಕಟ್ಟಿಗೆ ಬಿಟ್ಟು ಒಂದು 30 ನಿಮಿಷ ಮರದಾಗ ಇಕ್ಕಿ ಬಿಡ್ತಾನೆ. 30 ನಿಮಿಷ ಮರದಾಗ ಇಕ್ಕೊಂಡು ಅಲ್ಲಿ ಕರಿಕೆ ಮೋಟೊಳಗೆ ಕಡ್ಕೊಂಡು ತಿಂಬೋದು. ಆ ಸೆಕೆ ಗಾವರ ದಾವರ ಆಜಾಟಿಗೆ ಹೋಗಿ ಆ ಹುಣಸೆ ಮರ ತೊಳಕ್ ಮುಸ್ನಿಕ್ ಸುಮ್ಮನೆ ನಿಂತ್ಕೊಬಾರ್ದು. ಇಲ್ಲಿ ಜಗತ್ತಿನಲ್ಲಿ ಮರ ಮಂಡಿ ಮನುಷ್ಯರು ಮಾನವರೆಲ್ಲ ಸಮ್ಮತಿ ನೆಲಕ್ಕೆ ಬಿದ್ದು ಜನ ಗಾಳಿ. ಆಗ ಶಿವ ಪಾರ್ವತಿ ಸಂಸಾರ ಮಾಡಕ್ ಬಂದ್ಬಿಟ್ರು. ಏನ್ ಹಿಂಗೆ ಆಗ್ಬಿಡ್ತಲ್ಲ ಪ್ರಪಂಚ ಅಂತ. ಆಗ ಈ ಶಕ್ತಿ ಮೇಯತಾಗ ಏನ್ ಸ್ವಲ್ಪ ಕರಿ ಹಚ್ಕಿತ್ತು. ಆ ಒಂದು 30 ನಿಮಿಷ ಮರ ಮಾತು ಹಚ್ಕಿತ್ತು. ಸ್ವಾಮಿ ಇದರಲ್ಲಿ ತಾಳ್ಮೆ ಇಲ್ಲೇ ಐತಿ ನೋಡು. ಆಗ ಈ ಕೆಳಗೆ ಇಳಿಸಿ ಆ ಶೆಟ್ಟಿ ಕೇಳಿದ್ರಿ, ಏನಪ್ಪ ವಾಸ್ಯವ ನಿಂದ ಏನ್ ಬದುಕಿದು, ಪ್ರಪಂಚ ಮೇಲೆ ಜನ ಎಲ್ಲ ಸಾಯ್ತಾರಲ್ಲೋ, ಗಾಳಿ ಯಾಕಪ್ಪ ತಂದೆ ಅಂತ ಕೇಳಿದ್ರು. ಅಯ್ಯೋ ನನ್ ತಳ್ಳಿ ಯಾಕಯ್ಯ ನಿಮಗೆ, ಗಾಳಿ ಹುಟ್ಟಿದ ಮಗ ಗಾಳಿಗೆ ಹೋದ ಅಂತ ಅನ್ಬೇಕಾದ್ರೆ ನಾನಿನ್ಯಾಕೆ ಅಲ್ಲಿರ್ಬೇಕು, ಹುಟ್ಟಬಾರ್ದು ನನಗೆ ಒಬ್ಬ ಮಗ ಹುಟ್ಟಿದ್ದ ಹನುಮಂತ ಅಂಬ. ಅಂಜನಾ ದೇವಿ ಗುಟ್ಟು ಯಾರೋ ಉತ್ತಮ ಹೇಳಿದ್ರೆ ಗಾಳಿ ಹುಟ್ಟಿದ ಮಗ ಗಾಳಿಗೆ ಹೋದ ಅಂದ್ಲು. ಅಲ್ಲಿ ಹಾಕಿರ್ಬೇಕು ನಾನು. ಆಗ ಈಶ್ವರ ಈ ಶಿವನ ಕೈಯಾಗ ಅರವನ್ ಕೈಯಾಗ ಕಾಲು ಈ ರೀತಿ ಕೈಯಾಗ ಹಿಡಿದು ಕಡೆ ಕೇಳ್ಕೊಂಡ್ರೈತಿ. ಯಾವನ ಶೆಟ್ಟಿರ ನಿನ್ ಏನು ಬೇಕು ಕೇಳು, ನಾನು ವಾದ ಕೊಡ್ತೀನಿ. ನೀನ್ ಏನನ್ನ ಕೇಳು, ಪ್ರಪಂಚಕ್ಕೆ ಗಾಳಿ ಬಿಡು. ಆಗಿನ ಕಾಲದಲ್ಲಿ ಮೊಡ್ಡು ಶೆಟ್ಟಿ ಅವು, ಈಗಲೂ ಮೊಡ್ಡೆ ಅವು. ಕಟ್ಟಿ ಹೊರತು ಕಂಡ್ಗ ಅಂತಾರ, ಸುಳ್ಳಲ್ಲ ಅದು. ಅವತ್ತು ಪರಿಮೆ ಏನಿತ್ತಪ್ಪ ಅದಂದ ಅಪರೂಪ ಅಂದ್ರೆ ಉಪ್ಪತ್ತಿಗೆ ಮ್ಯಾಲಿಲ್ಲ ಅಂತ ಊಟ ಕೇಳ್ಬೇಕಾಯ್ತದ. ಅದೇನ್ ಮಾಡ್ತೀನಿ, ನನಗೆ ಏನು ಬೇಡ, ಬಟ್ಟೆ ಓರೇ ನನಗಿರ್ಲಿ, ನನ್ನ ಮಗನ್ನೇ ನನಗೆ ಕೊಡ್ಬೇಕು ಅಂತ ಕೇಳ್ತು. ಆಗ ಪರಮಾತ್ಮ ಸಮುದ್ರದಲ್ಲಿ ಆಗಿರ್ತಕ್ಕಂಥ ಮೀನು ಮछली ಎಲ್ಲ ಗಡ್ಡಿ ಬಿಸಾಯ್ತಿ, ಕಾಲು ತಿಂದವ್ ಕಾಲು, ಬೆಳ್ ತಿಂದ ಬೆಳ್ಳು, ಕಣ್ ತಿಂದವ್ ಕಣ್ಣು, ಕೈ ತಿಂದವ್ ಕೈ, ಮೈ ತಿಂದವ್ ಮೈ, ಕಂಡ ತಿಂದವ್ ಕಂಡ, ಎಮ್ಕೆ ತಿಂದವ್ ಎಮ್ಕೆ ಎಲ್ಲಾ ಕೊಟ್ಬಿಟ್ಟು ಬಂತು. ಒಂದ್ ಎಂಡ್ರಕಾಯಿ 2 ಕಣ್ಣು ಹಂಗಿತ್ತು. ಆ ಎಂಡ್ರಕಾಯಿ 1 ಕಣ್ ಕೊಟ್ಟು 1 ಕಣ್ ಕೊಡ್ಲಿಲ್ಲ. ಅಡ್ಡಡ್ಡ ಕಡ್ದಂತ ಅಡ್ಡಡ್ ಕಡ್ದು ಕೊಡ್ಲಿ ನಮ್ಮನ್ನ ಏಡಿ ಅಡ್ಡಾಡಿ ಅಡ್ಡಡ್ ನಡಿ ಅಂತ ಶಾಪ ಕೊಟ್ಬಿಟ್ಟು. ಆಗ 2 ಕಣ್ಣ ಆಶ್ರವಾದ ಒಂದೇ ಕಣ್ಣಿಗೆ ಹನುಮಂತರಾಯ ಕೊಟ್ಟು, ಈ ಜಗತ್ನಾಗ ಇರೋ ಹನುಮಂತರಾಯ ಎಲ್ಲೈತೋ ಒಂದೇ ಕಣ್ಣು ಇರೋದು ನಿಜವನ್ರಪ್ಪ. ಆಗ ಕರ್ಕೊಂಡ್ ಮಗನ್ ಬಿಟ್ಟಾಗ ಆಗ ಪ್ರಪಂಚದಲ್ಲಿ ಗಾಳಿ ಬಿಡ್ತೀನಿ. ಸೀತಯ್ಯ ಇವತ್ತು ಅಂತ 20 ನಿನಗೆ ಬಂದೈತಿ, ಇವತ್ತಿನ ಅಕ್ಷರಲಕ್ಕಿ ಮಗ ಯಾಕೆ ಆಗ್ಬಾರ್ದು ಆತನ ಕಾರಣ ಅಂದ. ಹಾಗೆ ಏನ್ ಮಾಡ್ಬಿಟ್ಟಂತೆ ವಾದ, 10 ಲಕ್ಷ ಮುಚ್ಚಿನ ತೆಗೆದು ನೆಲಕಟ್ಟ, ಉಕ್ಕಿನಂಗಿ ತೆಗೆದು ನೆಲಕಟ್ಟ, ಜಾಲಿಯಾರೇ ಜಂಬಿಯಲ್ಲಿ ಹೆಸರು ಹಚ್ಚಿ ಹಬ್ಬದ ಔತಲ್ಲ ಮಾಡಿ ಊಟ ಕುಕ್ಕೊಂಡ್ರು 3. ಸೀತಯ್ಯ ಇವತ್ತು 3 ಊಟ ಮಾಡೋಣ, 3 ತಿಂಗಳಾಗುತ್ತೋ 3 ವರ್ಷ ಆಗುತ್ತೋ ಅಣ್ಣ ಅಂದ. ಸಿತ್ತ ಏನಪ್ಪ ಅಂದ, ನನ್ನ ಹಣೆಯಲ್ಲಿ ಬರೋದು ಇದು ಮಾಡಿ ನೀನೇನ ಅಣ್ಣ ಅಂದ. ಅದ್ರ ಆಯ್ತಕ್ಕಂತ ತಿಳ್ಕೊಳ್ಳೋ ಕಂದ ಅಂದ. ಖುಷಿ ಅವನಿಗೆ. ಆಗೇನ್ ಮಾಡ್ಬಿಟ್ಟ, ಒಂದು ಆಗ ಅರಿವೆ ಹೋಗಿ ತಗಲಾಕೊಂಡು ಬನೀನ್ ಇಕ್ಕೊಂಡು ಹಸಿರ್ಲಕ್ಕಿ ಅದೇ ತರ ಒಂದು ಬಟ್ಟೆ ಹೋಗೋದಲ್ಲ ದಕ್ಕಿ ಹೋಗಿ ಬಟ್ಟೆ ಕಟ್ಟಿ, ಆಗ ನಾನು ಹೋಗ್ಬೇಕಂತಂದು ಕುಕ್ಕಂಡಾಗ ಅಡ್ಕೆಲ್ ಹಾಕಂತ ಅಲ್ಲಿಗೆ ಅಮ್ಮ ಅಂತ ಹೋದ. ಯಾರು ಸಿತ್ತಯ್ಯ. ಹೋದಾಗ ಏನತ್ತಪ್ಪ ಅಂದ್ರೆ ಆಗ ತಲೆ ಇಲ್ಲ ಹಸಿರ್ಲಕ್ಕಿ, ಯಾರಪ್ಪ ನೀನು ಅಂದ್ರು. ಅಯ್ಯೋ ನೀನ್ ತಾಯ್ನಾಡ ದಡ್ಬರ್ದಾಗ ಒಂದು ದಡ್ಬಬ್ಬೂರಲ್ಲೇ ನಾನು ಅರ್ಧ ಮಗನ್ ನೀ ಹುಡ್ತಿಳಿ ನಿಮ್ ಮುಂಡೆ, ನೀನೆಂತ ಮುಂಡೆ ಅಂತ. ಅಯ್ಯೋ ಪರಮಾತ್ಮ ನಿಜ ಕಣಪ್ಪ ಈ ಮಾತು, ನಾನ್ ತಿದ್ದಿದ್ ಮೂಗು, ನಾನ್ ತಿದ್ದಿದ್ ಕೈ, ನಾನ್ ತಿದ್ದಿದ್ ಕಾಲು ಎಲ್ಲಾ ನೀನೇ ಕಣಪ್ಪ. ಇವ ಈ ಉಣ್ಣಲ್ಲ ನಾನು ಊಟನ. ಅಯ್ಯ ಅಮ್ಮ ನನಗೇನಮ್ಮ ಊಟಕ್ಕೆ ಬರ, ಇಲ್ಲಿ ಗೊಲ್ರು ಕುರಿಯರ್ ಆಲೈಕಿ ಮಾಡಿ ದಡ್ಡಕ್ಕೆ ಸಣ್ಣಕ್ಕೆ ಔತ್ಲ ಮಾಡಿ ಕೈಯಲ್ಲ ಗಮ 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 ಮತ್ ನೋಡಮ್ಮ ಅಂತ ಮೂಗಿಡ್ದ ಅವ್ ಕೊಣ ಉಂಡ್ ಬಂದಿದ್ಯಾ. ಮತ್ತೆ ಹಾಗೆ ಇಲ್ಲ ಅಂತ ಯಾರು ಅಸಲಕ್ಕಿ, ಅಪ್ಪ ನೀನು ಉಬ್ಬೆ ಕೂನಿ ಕಟ್ಕೊಂಡು ಎಗಲಿಗೆ ಹಾಕ್ಯ ಲಕ್ಲಿ ಬರಂತಾಗ ಬಟ್ಟೆ ದಸ್ತವಾದಿ ಬಟ್ಟೆ ಸೆಟ್ಗೇರು, ನಾನು ಸಾವುಕಾರ ಅಂತೂ ಆಟ ಅರಿವೆ ಸೊಪ್ಪು ತಗೊಂಡು ಬರೋದಕ್ಕೆ ನೀನು ಊರ್ ಮುಂದೆ ಕಚ್ಚೆ ಹೊಡಿ ಹೋಗ್ಲಿ ಅಂತ. ಆಗ ಉಬ್ಬೆ ಕೂನಿ ಕಟ್ಕೊಂಡ, ಆ ಲಕ್ಲಿ ಬಲ್ಲ ಕೈ ಹಿಡ್ಕೊಂಡ, ಕಚ್ಚಿ ಬಟ್ಟೆ ಹೇಳ್ದ, ಹಸಿರು ಲಕ್ಕಿ ಹೋಗ್ಬೇಕು ಕಚ್ಚೆನ ಹೊಡಿಬೇಕಲ್ಲ. ಆಗ ಹೇಳಿದಂತೆ, ಅಪ್ಪ ಈಗ ಚಿರಣಿ ಪಟ್ಟಣ ಅಂತಕ್ಕಂಥದ್ದು ನಮ್ಮ ಪಟ್ಟಣದಲ್ಲಿ
ಯಾವ ದಾರಿ ಮಗಂದು ವ್ಯಾಪಾರ ದಾರಿ ಮಗಂದು ಒಂದು ಬೂಚ್ ಹೆಸರು ಕೊಡಕ್ ತಂದು ಬಿಟ್ಟವ್ರಿ. ಯಾರು ಕಳ್ಕೊರಮ್ ವಾಸ ಮಂಚ 100 ಬಿಟ್ಕೊಂಬಲ್ಲ. ಹೆಂಗ್ ಹೋಗ್ತಿಯಪ್ಪ ಅಂತ ಕೇಳಿದ್ರು. ಅಯ್ಯ ತಾಯಿ ನಾಳೆ ಊರ್ ಬಿಟ್ಟು ತಳಬಂದಿನ ಬಿಟ್ಕೊಂಬಲ್ಲ ನಮ್ಮವ್ರು. ಅದ್ಯಾಕಮ್ಮ ಬಿಟ್ಕೊಂಬಲ್ಲ, ನಡಿಯಮ್ಮ ನಾನು ಬರ್ತೀನಿ ಅಂದ. ಆಗ ಅಂತ ಹೇಳಿದ ಯತ್ನ ಮಾಡಿ ನಿಂತಿ. ಇಷ್ಟೊಂದು ದಂಡು ದಳ ಮಂದಿ ಮರ್ಮಲ ಕತ್ತಿ ಕಟಾಯ ಬಂದ್ಕ ಬಾರು ಹಿಂಗಾಣಿ ಮುಂಗಾಣಿ ಹಿಡ್ಕೊಂಡು ನಾ ಸಾವೇರಿ ಒಳಿಸ್ಕೊಂಡು 10 ಲಕ್ಷ ಮುತ್ತಿನ ತೋಪಿ ನೆತ್ತಿ ಮ್ಯಾಗ ಇಟ್ಕೊಂಡು ಉಕ್ಕಿನಂಗಿ ನನ್ನ ತಗಲಾಕೊಂಡು ಇಷ್ಟೊಂದು ಗಂಡು ಗಾಂಡೀವಿ ನಾನು ಶಿವನ್ ಮಗ ಸಿತ್ತಯ್ಯ ಅಂದ್ರೆ ಇವತ್ತು ಉಬ್ಬೇಕು ನೀ ನನ್ನ ಅಗಲಿ ಬರ್ಬೇಕಾದಾಗ ಕಾರಣವೇನಪ್ಪ ಇರು ಅಂತಂದು ಕಾಟಕ್ ಕಂಡ ನೀರು ನಿಂತು ತೊಟ್ಟೆ ಸುಮಾರ ಒಂದು ಕುಂಟಾಳ್ಲಾರ್ದಂಗೆ ಕರೆದ್ಬಿಡ್ತೀನಿ ಅಲ್ಲೇ. ಆಗ ಅಕ್ಷರಲ್ಲ ಕೇಳಿದ ಎಲ್ಲವಪ್ಪ ಮಾಡಲ್ಲ ಮಗುಲಿಲ್ಲ ಗುಡುಗಿಲ್ಲ ಸಿಡ್ಲಿಲ್ಲ ಇದೇನು ಸೋಜ್ಗೋ ಅಮ್ಮ ಅಲ್ಲಿ ದಡ್ಡೆ ಸಣ್ಣ ಕಾದ ಮಾಡಿ ಆಲೂಗಿ ಮಾಡಿ ಕುರಿಯಾರ ಅನ್ನ ಬಸ್ ನೀರ್ ಕಣ ನಡಿಯಮ್ಮ ಅಂತ ಹಾಗೆ ಹೇಳ್ಬಿಟ್ಟ. ಅಳ್ಳಾಡ್ದ ಲೆಕ್ಕ ಎಲ್ಲಾಡ್ಲಕ್ಕ ಅಂತ ಹೊರಟೋಗ್ಬಿಟ್ಲು. ಉಬ್ಬೇಕು ನೀ ಅಗ್ಲಿ ಹಾಕೊಂಡ ಲಕ್ಕಡಿ ಬರೋ ತಾಣ ಎಳಿಗೆ ಬದ್ ಕಟ್ಟೆ ಊರ್ ಮುಂದಕ್ಕೆ ಹೋಗೋದ್ರೊಳಗ ಕೊಂದಾಕಂಗ್ ಬರ್ಬಿಟ್ಟು ಸಿತ್ತಾಯ್. ಆಗ ಊರ್ ಮುಂದೆ ನಿಂತ್ಕೊಂಡಿದ್ರೆ ಜನ ಯಾವ ಊರ ನಿಂದು ಯಾರ್ದ ನೀನು ಬಿಡ್ಕೊಬಲ್ಲ ಕಣ ಒಳಕ್ ನಾವು ಅಂತ. ಆಗ ಬರೀ ಹೇಳಿದ ನಾನು ಅಕ್ಷರ ಲಕ್ಕಿ ಮಗ ದಡ್ಡ ಬರ್ದಾಗ ದಡ್ಡ ಬಬ್ಬೂರ ನೀನು ಎಷ್ಟು ಹೇಳಿ ಕೇಳಲ್ಲ ಬಿಡ್ಬೇಕು ನಮ್ಮನ್ನ ಅಂತ. ಬಿಡ್ಲಿಲ್ಲ. ಸರಿಯಾದ ಕೆಂಡಗಂತ ಬಿಟ್ಬಿಟ್ಟಂತಿ. ಕೆಂಡ ಒಂದೊಂದು ಕೆಂಡ ಇಟ್ಟಿಡ್ದಪ್ಪ ನೆಗದ್ ಬಿದ್ದುಬಿಟ್ಟು ಬಂತಿ. ಅಲ್ಲಿ ಕಾವಲ್ಗಾರ ಇದ್ರಲ್ಲ ನೆಲಕ್ಕೆ ಬೀಳಬಾರ್ದು ನಮ್ಮ ಮ್ಯಾಗ ಬಿಟ್ಬಿಟ್ರು ಸತ್ವಾರ ಮಾತು ಸುಟ್ಟು ನಿರ್ವಾಹ ಸಾಗೋಗ್ಬಿಡ್ತು. ನಾವು ಸವಾಸ ಕೆಟ್ಟ ಸವಾಸಪ್ಪ ಬ್ಯಾಡ ಮಾರ ಏನು ಹೋಗ್ಬಾರ್ದು ಮಾರ ಒಳಕ್ಕೆ ಏನು ಹೋದ್ನಂತೆ ಬಲಗಡೆ ತಿರಿನಂತೆ. ಹುಬ್ಬೇಯಾಗೋನೆಲ್ಲ ಬಾಗುಲಿಗೊಡೋದೈದಾನೆ 9 ತುಂಡಾಗೈತೋ ಎಡಗಡೆ ತಿರಿಗೈದಾನ ಕಟ್ಟೇನೆ ನೋಡಿನ್ನ ಜಾಡಿಸಿ ಒದ್ದೈದಾನೆ ತಿಪ್ಪೆಗೂ ಬಿದ್ದೈತಲ್ಲೋ ಉರಿಗಣ್ಣಿ ಬಿಟ್ಟವನೆ ಕಪ್ಪೆ ಚಿಪ್ಪೆ ನೋಡೋ ದೇವಣಿಗೆ ಇಡೆ ಆಗೈತು. ದಡೋರೇ ನಡೋದವನೇ ಆಗಾನೆ ಸಿತ್ತಯ್ಯ ಕ್ವಾಟೇನೇ ನೋಡಿನ್ನ ಆಲಂಗೋದು ಮೇಲಾಗೆ ಸ್ವಾಮಿ ಹೋಗ್ಯವನಪ್ಪ ಅಲ್ಲಿಗೂ. ಮಾತುನಾಡಿ ಬಿದುರಮ್ಮ ಮಾತುನಾಡಿ ನನ್ನಮ್ಮ ಮಾತೇ ನಾಡೋ ತಾಯಿ ಮನ ಬಂದಂಗೂ. ಕಲ್ಲೆ ಲಿಂಗ ಮಲ್ಲೆ ಲಿಂಗ ಭೂತಾಳಿರು ಬದ್ರಿ ಗುಡ್ಡು ಲತ್ತಯ್ಯ ಕರಿ ಉಣಸೆ ಕರಿ ಅಮ್ಮ ಕರಿ ಹೋಗ ನಳಿ ಮಾರಕ್ಕ ಕಲ್ಲುನು ಕುಂಟೋನೆ ಕಾಡು ಗುಡುದೋನೆ ಕೈಲಾಸುದೋನೆ ಅಂಬೆರಾಯಿರು ಸ್ವಾಮಿ ತುಂಬೆರಾಯಿರು ಸ್ವಾಮಿ 101 ಲಿಂಗೋದು ಮಾಲಿಂಗ ಸ್ವಾಮಿ ಅನುದವನು. ಆಗಾರೇ ನೋಡೆನ್ನ ಒತ್ತೆ ಮನುಗೋದಂತೆ ಕತ್ತಲಾಗೋದಂತೆ ದಂಡರು ಬರುವರಂತೆ ಕುರಿಯರು ಬರುವರಂತೆ ಇಳಿದೇನು ಆಗೈದಾನೆ ಅಣ್ಣಯ್ಯ ನೋಡಿನ್ನ ಉತ್ತರಾನೇ ಬರುದಲ್ಲೋ ಗಿಡುಗಾನ ಕೈಗೇನೆ ಕೊಟ್ಟೆ ಕಳಿಸೈದಾನೆ ದಂಡರು ಕುರಿಯರುನೆಲ್ಲ ಕೇಳುತ್ತಾನೋ ಸಿತ್ತಯ್ಯ ಪದ್ಮಾವತಿ ಮನಿಯಂದು ತೋರಿಸಿರೋ ಅಂದಾನೋ ತೋರಿಸಿದೆ ಬರ್ರಂದು ಕರುಕಂಡೆ ಹೋಗ್ಯವ್ರೆ ಒಂದಾಣಿ ಕಡ್ಲಲ್ಲೋ ಒಂದಾಣಿ ಬೆಲ್ಲಲ್ಲೋ ಕೊಡಿಸಿದು ಕಾರುಣದಿಂದ ಇದೆ ಸ್ವಾಮಿ ಪದ್ಮಾವತಿ ಮನಿ ಅಂದೇಳಾರು. ಆಗಾನೆ ನೋಡಿನ್ನ ಪದ್ಮಾವತಿ ಮನೆ ಮುಂದೆ ಒಂದೇನೆ ಡೋಲೇನೆ ಕಟ್ಟಿಯಾಗಿರ್ಬೋಳಂತೆ ಒಂದೇಟೆ ಬಡುದಾರೆ ಒಂದೇ 1000 ಒಂದೇ 2 ಬಡುದಾರೆ 2 ಸಾವಿರಂದು ಡೋಲೆ ಹಾಕಿರುವವರು ನಂಬಾರ ಹಾಕಿರುವವರು ಓದಾನೋ ಶಿವ ಶಿವ ಶಿವನೇನೆ ಮಗನಲ್ಲೋ ಶಿವಶತ್ರು ಲಿಂಗಂತೆ ಸಿಕ್ಕ ಬಟ್ಟೊಡದ ಇದಾನಪ್ಪ ನಮಗ ಕಾಲಗಳಿಗಾಗೂ. ಪದ್ಮಾನೇವತಿಯಲ್ಲೋ ಒಳಗಾಡೆ ಕುಕ್ಕೊಂಡು ಅವನಂತ ಧ್ವಜ ಮಗನು ಅವನಂತ ಪರುಧಾನು ಒಂದೇಟೆ ಒಡುದಾರು 1000ನೇ ಹೊಂದೋರು ಎದೆಯೇ ಬೀಳೋರಲ್ಲೋ ಬಂದೋರು ದರು ನೋಡು ಇನ್ನಂತ ಕೋಟಾಧೀಶ್ವರಂದೆ ಪವ್ಯಳಂಚು.
ಆಗಾನೆ ನೋಡಿನ್ನ ಒಂದಂಬಾಕಲುದಲ್ಲಿ ಪದ್ಮಾವತಿ ನೋಡಿನ್ನ ಹೊರಗಡೆ ಬಂದೈದಾಳೆ. ಯಾವೂರೋ ಏನಿಂದು ಎಲ್ಲಿಂದ ಬಂದಯ್ಯ ಅಂದೆ ಕೇಳೋಲಂತೆ. ಎಲ್ಲನ್ನ ಬರುಲಮ್ಮ ಎಲ್ಲನ್ನ ಇರುಲಮ್ಮ ಯಾವೂರೇ ಏನಿಂದು ಯಾವ ಜಾತಿಯ ಹೆಣ್ಣು. ಕಾಡು ಗೊಲ್ಲರ ಕೂಗು